ಒಂದು ಗುಡ್ಡದ ಮೇಲೆ ಕುಂತ್ಕೊಂಡು ಹಗಲಿ ರಾತ್ರಿ ಎಣದಿ ಚಿಂತನ ಮಾಡ್ತಿದ್ರು. ಏನು ಚಿಂತನ ಮಾಡ್ತಿದ್ರು ಅಂತ ಕೇಳಿದರೆ, ಸದಾವ ಕಾಲದಲ್ಲಿ ಪಾಂಡುರಂಗನ ಧ್ಯಾನವನ್ನೇ ಮಾಡ್ತಾ ಇದ್ರು. ಏನು ಆ ಪಾಂಡುರಂಗನ ಧ್ಯಾನ ಮಾಡ್ತಾ ಒಂದು ಪಡಿ ಮೇಲೆ ಕುಂತ್ಕೊಂಡು ಚಿಂತನವನ್ನು ಮಾಡುವ ವೇಳೆಯಲ್ಲಿ ಏನು ಘಟಿಸಿತು ಅಂತ ಕೇಳಿದರೆ, ರಾತ್ರಿ 12 ಗಂಟೆ ಸಮಯ ಒಂದು 4 ಜನ ಕಳ್ಳರು. ಆ ಕಳ್ಳರು ಏನು ವಿಚಾರ ಮಾಡಿದ್ರೆ ಅಂದರೆ, ಆ ಊರಿನ ಒಂದು ಅಗರ್ಭ ಶ್ರೀಮಂತರ ಮನೆಯನ್ನ ತುಡುಗು ಮಾಡ್ಬೇಕಂತ ವಿಚಾರ ಮಾಡಿದ್ರು. ತುಡುಗು ಮಾಡ್ಬೇಕಂತ ವಿಚಾರ ಮಾಡಿ ಅದೇ ಮಾರ್ಗವನ್ನು ಹಿಡಿದು ನಡೀತಾ ಇದ್ದಾರೆ. ಅಲ್ಲೇ ಸಂತ ತುಕಾರಾಮರು ನಾಮಸ್ಮರಣೆ ಮಾಡ್ತಾ ಕಲ್ಲು ಪಡಿ ಮೇಲೆ ಕುಳ್ತಾರೆ. ಆ ಕಲ್ಲು ಪಡಿ ಮೇಲೆ ನಾಮಸ್ಮರಣೆ ಮಾಡ್ತಕ್ಕಂಥ ತುಕಾರಾಮರು ಆ 4 ಮಂದಿ ನೋಡಿ ಅಂತಾರ, ಏ ಒಬ್ಬ ಒಳ್ಳೆ ವ್ಯಕ್ತಿ ಅದಾನ, ನಮಗೆ ಅನುಕೂಲ ಆಗ್ತಾನೆ. ಏನಾಗ್ತಾನ? ನಮಗ ಇವ ಅನುಕೂಲ ಆಗ್ತಾನ, ಇವನು ಕಳ್ಳತನ ಮಾಡಕ್ ಕರ್ಕೊಂಡು ಹೋಗಿ ನಡಿ. ಏನ್ಪ ಮತ್ತ ನಮ್ಮ ಜೊತೆ ಬರ್ತೀಯೇನು? ಅವೇನಂದ, ನಡೀರಿ ಹಂಗಾರ ಅಂದ. ನೀವು ಎಲ್ಲಿ ಅಂತೀರಲ್ಲಿ ಬರ್ತೇವೆ ನಡೀರಿ ಅಂತ ತಿಳ್ಕೊಂಡ ಅವ್ರು ಕರ್ಕೊಂಡು ಬಂದ. ಅವರೆಲ್ಲರೂ ಬಂದ ಶ್ರೀಮಂತರ ಮಣಿ ಮ್ಯಾಲ ಹತ್ತಿದ್ರು. 4 ಮಂದಿ ಮ್ಯಾಲ ಹತ್ತಿದ್ರು. ಇವನು ಮ್ಯಾಗ ತಗೊಂಡ್ರು. ಅವು ಬೆಳಕಂಡಿದ್ರು. ಮೊದಲು ಬೆಳಕು ಬೆಳಕ ಕಿಂಡಿ ಮಾಡ್ತಿದ್ರು. ಆ ಕಿಂಡ್ಯಾಗ ತುಕಾರಾಮಗೆ ಹೇಳಿದ್ರು, ಮೊದಲು ನಾನಿನ್ನು ಮೊದಲು ತಳಗಿಳಿಸ್ತೇವೆ, ತಳಗಿಳಿದಿ ಅಂತಂದ್ರೆ ನೀನು ಯಾವ ವಜನ ಸಾಮಾನು ಅದಾವ ನೋಡು, ಅಂತ ವಜನ ಸಾಮಾನೆಲ್ಲ ಕಟ್ಟಿ ಮ್ಯಾಗ ಬಿಡು, ನಾವು ಜಗ್ಕೋತೀವಿ ಅಂತ. ತುಕಾರಾಮ ಅಂದ್ರು, ಆಯ್ತು ಬಿಡ್ರಿಪ್ಪ ಅಂದ್ರು. ತಳಗಿಳಿದ ಕೂಡ ನಿನಗೆ ಹೇಳ್ತೇನೆ, ಮೊರಡು ಕುಡುಗೋಲು, ಮಂಡ ಪಾಟ್ಲಿ, ಯಾವ್ಯಾವ ಮಾತಿಗೆ ಬರೆದ ಕಬ್ಬಿಣ ಸಾಮಾನೆಲ್ಲ ಒಂದು ಟ್ರಂಕ್ನಾಗ ಹಾಕಿ ಇಟ್ಟಿದ್ರು. ನೋಡಿದ, ಅದಕ್ಕೆ ಹಗ್ಗ ಕಟ್ಟಿದ ಜಗ್ರಿ ಅಂದ. ಮ್ಯಾಗ ಜಗ್ಗಿರು ತೆಗೆದು ನೋಡ್ತಾರ, ಏ ಮಾರಾಯ ಅಂತವಲ್ಲೋ ಮಾರಾಯ, ನೋಡು ಗಟ್ಟಿಯನ್ನು ನೋಡು, ಚಲೋ ಸಾಮಾನ ವಜನಿದ್ದು ಗಟ್ಟಿಯನ್ನು ಕಟ್ಟಿ ಬಿಡು ಅಂತ ಮತ್ತಂದ. ಅವಾಗಂತ ನಮ್ಮ ಯಾಕಾಗೋದು ಬಿಡ್ರಿ ಹಗ್ಗ ಕೆಳಗ. ಮತ್ ಹಗ್ಗ ಬಿಟ್ರಿ ಕೆಳಗ ಅವೇನ್ ಮಾಡ ದೊಡ್ಡ ಬಿಸು ಕಳ್ರಿ ಮೊದಲು. ಈಗ ನಾವು ಬೀಸಿರನ, ಈಗ ಬಿಸು ಬೇರೆ ಬಂದ ಅದನ್ನ ಆಗ ಬಾರ ಅನಿಸ್ಕ್ಯಾರ, ಚಾರ ಅನಿಸ್ತೀನಿ ನಡೆದ್ರಿ ಅದನ್ನ ಫಾಸ್ಟಿಗ ಅಂತ ಬೀಸು ಕಲ್ಲಿಗೆ ಹಗ್ಗ ಕಟ್ಟಿ ಬಿಟ್ಟ. ಎದ್ಬಿದ್ರೆ ಮ್ಯಾಗ ಜಗ್ತಾರ, ಏನೋ ಭಾಳ ಚಲೋ ಐತೆ ಅಂತ ತಿಳ್ಕೊಂಡು ಜಗ್ತಾರ. ಏನಿಲ್ಲ, ಆ ದೊಡ್ಡ ಬೀಸು ಕಲ್ಲು ಅವನು ಕಟ್ಟಿ ಕಿಡಿಸ್ಯಾರ ಮ್ಯಾಗ. ಅವ್ರನ್ನ ಮ್ಯಾಗ ನಿಂತು, ಛೇ ಇವನು ಬಲೆ ಕರ್ಕೊಂಡು ಬಂದೀವು ಮಾರಾಯ. ಏ ತಮ್ಮ ಇವಲ್ಲೋ ಮಾರಾಯ ಅಂತಂದ್ರು. ಮತ್ತೆ ಯಾವಂದ್ರೆ ನಿನಗೆ ತಿಳಿದಿಲ್ಲ ಬಿಡಂದ್ರು. ಯಾಕೆ? ಅವರು ದರೋಡೆಗೆ ಹೋದರು. ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳೇ ಬೇರೆ. ಅವ್ರು ಏನು ಮಾಡ್ತಾರಂದ್ರೆ, ಅವನು ಬಿಟ್ಟರು ನಾಮ ಕೆಳಗಿಳು ನಡಿ. ಅವ್ರು ಹಗ್ಗ ಹಿಡ್ಕೊಂಡು ಒಬ್ಬೊಬ್ಬ ತೆಳಗಿಳಿದ್ರು. 4 ಮಂದಿ ಇಳಿದ್ರು. ಇವಂದ ನನ್ನ ಕೆಲಸ ಮುಗಿತು ಬಿಡ. ಏನು ನಾನು ಮಾಡೋ ಕೆಲಸ ಮುಗೀತು ಅಂದಂದ್ರೆ ಅತ್ತ ಇತ್ತ ನೋಡಿದ್ನ್ಯಾಗ ದೇವ್ರ ಕೋಲಿದಾಗ ಒಂದು ದೀಪ ಹಚ್ಚಿಟ್ಟಿದ್ರು. ನೋಡಿದ ದೇವ್ರುಗಳು, ಯಾಕಂದ್ರೆ ಕಳ್ಳಂತಿ ಹುರುಳೊಳಗೆ ಅಂದಂಗ ಯಾರಿಗೆ ಯಾವ ಭ್ರಾಂತಿ ಇರ್ತೈತಿ ಅತ್ತಾಗ ಲಕ್ಷ ಹೋಗ್ತೈತಿ ನೋಡ್ಬೇಕಾದ್ರೆ. ಒಬ್ಬ ಅಮ್ಮಾರ ಇದ್ರಾಮ ಇದ್ದಂದ್ರೆ ಅಂಗಡಿ ಮುಂದೆ ಹಾಡು ಅಂತ ಅತ್ತಾಗ ಲಕ್ಷ ಹೋಗೋದ ಬಿಡಂಗಿಲ್ಲ. ಒಂದು ಅರಬಿ ಅಂಗಡಿ ಮುಂದೆ ಹಿಂಗೆ ಹಾದು ಹೋಗುತ್ತೆ, ಚಲೋ ಪತ್ಲ ತೂಗ ಹಾಕಿದ್ರು. ನಮ್ಮ ಮಗಳ ಲಕ್ಷಣ ಎಲ್ಲಿತ್ತು?